ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಬೆಳಗಿನ ನಾಷ್ಟಕ್ಕಾದರೂ ಆಗಲಿ ಇಲ್ಲ ಮಕ್ಕಳ ಲಂಚ್ ಬಾಕ್ಸಿಗಾದರೂ ಆಗಲಿ ಒಂದು ರೈಸ್ ಬಾತ್ ಮಾಡಾಕತ್ತೀನಿ ರೀ. ಆ ರೈಸ್ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾನು ಒಂದು ಪಾತ್ರೆ ಇಟ್ಕೊತೀನಿ ರೀ. ಈಗ ಇದಕ್ಕೆ 1 ಸ್ಪೂನ್ ಕಡಲೆಬೇಳೆ ತೊಗೊಂಡೇನಿ, ಅವು ಹಾಕ್ಕೋತೀನಿ ನೋಡಿರಿ. 1 ಸ್ಪೂನ್ ಉದ್ದಿನಬೇಳೆ ತೊಗೊಂಡೇನಿ ರೀ, ಅವನು ಹಾಕ್ಕೋತೀನಿ ರೀ. ಒಂದು ಸ್ವಲ್ಪ ಮೆಂತ್ಯ ತೊಗೊಂಡೇನಿ, ಮೆಂತ್ಯನೂ ಹಾಕ್ಕೋತೀನಿ ನೋಡಿರಿ. 1 ಸ್ಪೂನ್ ಧನಿಯಾ ತೊಗೊಂಡೆ ಅಂದರೆ ಕೊತ್ತಂಬರಿ ಬೀಜ ರೀ, ಅವು ಹಾಕ್ಕೋತೀನಿ ನೋಡಿರಿ. ಸ್ವಲ್ಪ ಕರಿ ಕಾಳು ಮೆಣಸು ತೊಗೊಂಡೇನಿ, ಅವನು ಹಾಕ್ಕೋತೀನಿ ರೀ. ಸ್ವಲ್ಪ ಜೀರಿಗೆ ತೊಗೊಂಡೇನಿ, ಜೀರಿಗೆನೂ ಹಾಕ್ಕೋತೀನಿ ನೋಡಿರಿ. ಒಂದು 3-4 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡೇನಿ, ಅವು ಹಾಕ್ಕೋತೀನಿ ರೀ. ಸ್ವಲ್ಪ ಕರಿಬೇವು ಹಾಕ್ಕೋತೀನಿ ನೋಡಿರಿ. ಇದೆಲ್ಲ ಚಲೋ ಹೊತ್ತಿಗೆ ಹುರ್ಕೋಬೇಕು ರೀ. ಇದೆಲ್ಲ ಹಸಿ ವಾಸನೆ ಹೋಗಿ ಘಮ ಬರ್ತಿರ್ತೈತಲ್ಲ, ಅಲ್ಲಿವರೆಗೆ ನೀವು ಹುರ್ಕೋಬೇಕಾಗ್ತೈತೆ ರೀ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಡ್ರಿ. ಹೈ ಫ್ಲೇಮಲ್ಲಿ ಇಟ್ಟರೆ ಇವು ಬೇಳೆಗಳಿರ್ತಾವಲ್ಲ ರೀ, ಹೊತ್ತು ಸಾಧ್ಯತೆ ಇರ್ತೈತಿ, ನೀವು ನೋಡ್ಕೊಂಡು ಹುರ್ಕೋಬೇಕಾಗ್ತೈತೆ ರೀ. ನಾವು ಬೆಳಗಿನ ನಾಷ್ಟಕ್ಕೆ ಲಂಚ್ ಬಾಕ್ಸಿಗೆ ಸುಮಾರು ನಮ್ನಿ ರೆಸಿಪಿಗಳು ಮಾಡಿ ತೋರಿಸಿನ್ರಿ. ನನ್ನ ಚಾನಲ್ಗೆ ಹೋಗಿ ನೋಡಿರಿ, ನಿಮಗೆ ಸುಮಾರು ನಮ್ನಿ ರೆಸಿಪಿಗಳು ಸಿಗ್ತಾವೆ. ನಿಮಗೆ ಯಾವಾರ ಬೇರೆ ಬೇರೆ ಗೊತ್ತಿತ್ತು ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ನಿಮ್ಗೆ ಅದನ್ನು ಮಾಡಿ ತೋರಿಸ್ತೀನಿ ರೀ. ಇವತ್ತು ಡಿಫ್ರೆಂಟಾಗಿರಲಿ ಅಂತ ಇದು ರೈಸ್ ಬಾತ್ ಮಾಡಾಕತ್ತೈತೆ, ಹಾಗಾಗಿ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಳಕತ್ತೀನಿ. ಬೆಳಗಿನ ನಾಷ್ಟಕ್ಕಾದರೂ ಆಗುತ್ತೆ, ಮಕ್ಕಳ ಲಂಚ್ ಬಾಕ್ಸಿಗಾದರೂ ಆಗುತ್ತೆ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಮಾಡ್ಕೊಬೋದು. 1 ಕ್ಯಾಪ್ಸಿಕಮ 1 ಟೊಮೆಟೊ ಇತ್ತಂದ್ರೆ ಬೇಗನೆ ಮಾಡಿಬಿಡ್ಬೋದು ರೀ ರೈಸ್. ಈಗ ನೋಡಿರಿ, ಇವೆಲ್ಲ ಹುರ್ಕೊಂಡೀನಿ. ಈ ರೀತಿ ಹುರ್ಕೋಬೇಕು ನೋಡಿರಿ. ನಿಮ್ಮ ಕಲರ್ ಚೇಂಜ್ ಆಗ್ಯಾವ ನೋಡಿರಿ, ನಿಮ್ಗೆ ಗೊತ್ತಾಗ್ತಿರ್ಬೇಕು. ಕಲರ್ ಎಲ್ಲ ಚೇಂಜ್ ಆಗ್ಯಾವ, ಈ ರೀತಿ ಹುರ್ಕೋಬೇಕು ರೀ. ಈಗ ಇದು ಸ್ಟವ್ ಆಫ್ ಮಾಡಿ ತಣ್ಣಗೆ ಬಿಡ್ತೀನಿ ರೀ. ನಾನು 1 ಸ್ಪೂನ್ ಒಣ ಕೊಬ್ಬರಿ ತೊಗೊಂಡಿನಿ, ಅದು ಹಾಕೋತೀನಿ. ಹೆಚ್ಚು ಕಮ್ಮಿ ಮಾಡ್ಕೊಬೋದು, ಅಷ್ಟೇ ಇಷ್ಟೇ ಅಂತೀನಿಲ್ಲ. ಇದು ಒಣ ಕೊಬ್ಬರಿ ಐತ್ರಿ. ನೀವು ಸ್ಟವ್ ಆಫ್ ಮಾಡಿದ ಮೇಲೆ ಒಣ ಕೊಬ್ಬರಿ ಹಾಕೋರಿ. ಇದನ್ನು ಹುರಿಬೇಕಾಗಿಲ್ಲ, ಸುಮ್ಮ ಬೆಚ್ಚಗಾದ್ರೆ ಒಳ್ಳೇದಂತೇಳಿ ನಾನು ಹಾಕ್ಕೊಂಡಿನಿ ನೋಡಿರಿ. ಈಗ ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ ನಂತರ ಮಿಕ್ಸಿಗೆ ಹಾಕಿ ರುಬ್ಕೊಂಬರೋಣ ರೀ. ಈಗ ನಾವು ಹುರ್ಕೊಂಡಿದ್ನಲ್ಲ ರೀ ಮಸಾಲೆ, ಇದು ತಣ್ಣಗಾಗೈತೆ. ಈಗ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋತೀನಿ ನೋಡಿರಿ. ಇದು ಹುರಿದಿರೋ ಮಸಾಲೆ ತಣ್ಣಗಾದ ನಂತರ ಹಾಕ್ಕೋಬೇಕಾಗ್ತೈತೆ ರೀ. ಇದು ನುಣ್ಣಗೆ ರುಬ್ಕೋತೀನಿ ರೀ. ವಾವ್, ಎಷ್ಟು ಘಮ ಬರ್ತಾಯಿದೆ ನೋಡಿರಿ ಮಸಾಲೆದು. ನೋಡಿ ರುಬ್ಬಿದ ತಕ್ಷಣ ಹೆಂಗೆ ಬರ್ತಾಯಿದೆ. ನೀವು ನಿಮ್ಮ ಮನೆ ಮಾಡೋದು ನಿಮಗೂ ಗೊತ್ತಾಗ್ತದೆ. ಯಾಕಂದ್ರೆ ನಾವು ಧನಿಯಾದೆಲ್ಲ ಹಾಕಿರ್ತೀವಲ್ಲ, ಜೀರಿಗೆ ಧನಿಯಾ ಮೆಣಸು, ತುಂಬ ಘಮ ಬರ್ತಾಯಿದೆ ನೋಡಿರಿ. ನೀವು ಈ ರೀತಿ ಮಸಾಲೆ ರೆಡಿ ಮಾಡ್ಕೊಂಡು ಇಟ್ಟಿದ್ರಿ ಅಂದ್ರೆ ಯಾವಾಗ ಬೇಕು ಅವಾಗ ಒಗ್ಗರಣೆ ಮಾಡ್ಕೋಬೋದು ರೀ. ಈಗ ನಾನು ಮಸಾಲೆ ಹುರ್ಕೊಂಡಿನಲ್ಲ ರೀ, ಅದೇ ಪಾತ್ರೆ ಇಟ್ಕೊಂಡಿನಿ. ಈಗ ಅದಕ್ಕೆ ಒಗ್ಗರಣೆಗೆ ಬೇಕಾಗಷ್ಟು ಎಣ್ಣೆ ಹಾಕ್ಕೋತೀನಿ ನೋಡಿರಿ. ಒಂದು 2-3 ಸ್ಪೂನ್ ಹಾಕ್ಕೊಂಡ್ರೆ ಸಾಕ್ರಿ. ನೀವು ನೋಡ್ಕೊಂಡು ಹಾಕೋರಿ, ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ, ಅಷ್ಟೇ ಇಷ್ಟೇ ಅಂತೇನಿಲ್ಲ. ಇದು ಎಣ್ಣೆ ಬಿಸಿ ಆಗಲ್ಲ ರೀ. ನಾ ಎಣ್ಣೆ ಹಾಕ್ಕೊಂಡಿನಿ, ಎಣ್ಣೆ ಕಾಯ್ದೈತಿ. ಈಗ ಅದಕ್ಕೊಂದು ಸ್ವಲ್ಪ ಸಾಸಿವೆ ಹಾಕ್ಕೋತೀನಿ ನೋಡಿರಿ. ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ ರೀ. ಜೀರಿಗೆ ಸಾಸಿವೆ ಚಟಪಟ ಅಂದ ತಕ್ಷಣ ನಾ 2 ಉಳ್ಳಾಗಡ್ಡಿ ಉದ್ದಕ್ಕೆ ಕಟ್ ಮಾಡ್ಕೊಂಡು ಅವು ಹಾಕ್ಕೋತೀನಿ ನೋಡಿರಿ. ಈ ಉಳ್ಳಾಗಡ್ಡಿ ಚಲೋ ಹೊತ್ತಿಗೆ ಫ್ರೈ ಆಗ್ಬೇಕು ರೀ. ನಾನು ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿನಿ, ಅವು ಹಾಕ್ಕೋತೀನಿ ನೋಡಿರಿ. ಸ್ವಲ್ಪ ಕರಿಬೇವು ಹಾಕ್ಕೋತೀನಿ ರೀ. ಈ ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆಗ್ಬೇಕು ರೀ. ಎಣ್ಣೆ ಚಲೋ ಹೊತ್ತಿಗೆ ಫ್ರೈ ಆದ ನಂತರ ನಾನು ಟೊಮೆಟೊ ಉದ್ದಕ್ಕೆ ಕಟ್ ಮಾಡ್ಕೊಂಡಿನಿ, ಟೊಮೆಟೊ ಹಾಕ್ಕೋತೀನಿ ನೋಡಿರಿ. ನಾನು 2 ಉಳ್ಳಾಗಡ್ಡಿ 2 ಟೊಮೆಟೊ 2 ಕ್ಯಾಪ್ಸಿಕಮ ತೊಗೊಂಡಿನಿ. ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ. ಈಗ ನಾನು 2 ಟೊಮೆಟೊ ಉದ್ದಕ್ಕೆ ಕಟ್ ಮಾಡ್ಕೊಂಡು ಅವು ಹಾಕ್ಕೋತೀನಿ ನೋಡಿರಿ. ಈಗ ಇದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕ್ಕೋತೀನಿ. ಉಪ್ಪು ಹಾಕೋದ್ರಿಂದ ಟೊಮೆಟೊ ಉಳ್ಳಾಗಡ್ಡಿ ಎಲ್ಲ ಚಲೋ ಹೊತ್ತಿಗೆ ಫ್ರೈ ಆಗ್ತವೆ, ಬೇಗ ಮೆತ್ತಗಾಗ್ತವೆ. ಹಾಗಾಗಿ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ. ನೀವು ಅನ್ನಕ್ಕೆ ಉಪ್ಪು ಹಾಕಿ ಮಾಡಿದ್ರಿ ಅಂದ್ರೆ ಇಲ್ಲಿ ಸ್ವಲ್ಪ ಹಾಕ್ಕೊಡ್ರಿ. ನೀವು ಅನ್ನಕ್ಕೆ ಉಪ್ಪು ಹಾಕಿಲ್ಲ ಅಂದ್ರೆ ನೀವು ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕಾಗ್ತೈತೆ. ನಾನೀಗ ಅನ್ನಕ್ಕೆ ಉಪ್ಪು ಹಾಕಿ ಮಾಡಿಟ್ಟಿದ್ದೀನಿ, ಹಾಗಾಗಿ ಇಲ್ಲಿ ಸ್ವಲ್ಪ ಹಾಕ್ಕೊಂಡೇನಿ ರೀ. ಒಗ್ಗರಣೆಗೆ ಎಷ್ಟು ಬೇಕಷ್ಟೇ ಹಾಕ್ಕೊಂಡೇನಿ ರೀ. ನಾವು ಸುಮಾರು ನಮ್ಗೆ ರೈಸ್ ಬಾತ್ಗಳು ಮಾಡ್ತೀವಿ, ಚಿತ್ರಾನ್ನ ಮಾಡ್ತೀವಿ, ಪುಳಿಯೋಗರೆ ಮಾಡ್ತೀವಿ, ವೆರೈಟಿ ರೈಸ್ ಬಾತ್ಗಳು ಮಾಡ್ತಿರ್ತೀವಿ. ಈ ರೀತಿ ಮಸಾಲೆ ಹಾಕಿ ಕ್ಯಾಪ್ಸಿಕಮ್ ರೈಸ್ ಮಾಡಿಕೊಟ್ರೆ ಮಕ್ಕಳಿಗೂ ಇಷ್ಟ ಆಗ್ತೈತೆ ರೀ. ಕ್ಯಾಪ್ಸಿಕಮ್ ತಿನ್ನಲ್ಲ ಅಂದಾಗ ಈ ರೀತಿ ಮಾಡಿಕೊಡ್ರಿ, ಇಷ್ಟಪಟ್ಟು ತಿಂತಾರೆ. ಮಕ್ಕಳ ಲಂಚ್ ಬಾಕ್ಸಿಗೂ ಮಾಡ್ಬೋದು, ಬೆಳಗಿನ ನಾಷ್ಟಕ್ಕೂ ಮಾಡ್ಬೋದು, ಇಲ್ಲ ರಾತ್ರಿ ಊಟಕ್ಕೂ ಮಾಡ್ಕೋಬೋದು ರೀ. ಈಗ ನೋಡಿರಿ, ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ಫ್ರೈ ಆಗ್ಯಾವು. ನೀವು ವಿಡಿಯೋದಾಗ ನೋಡಿದ್ರೆ ನಿಮಗೆ ಗೊತ್ತಾಗ್ತೈತಿ ನೋಡಿರಿ. ಈ ರೀತಿ ಫ್ರೈ ಆಗಬೇಕು. ಈಗ ಇದಕ್ಕೊಂದು ಸ್ವಲ್ಪ ನಾನು ಅರಿಶಿನ ಪುಡಿ ಹಾಕ್ಕೋತೀನಿ ನೋಡಿ. ಇದನ್ನು ಎಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ. ನಾನು 2 ಉಳ್ಳಾಗಡ್ಡಿ 2 ಟೊಮೆಟೊ 2 ಕ್ಯಾಪ್ಸಿಕಮ ತೊಗೊಂಡಿನಿ. ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಈಗ 2 ಕ್ಯಾಪ್ಸಿಕಮ್ ಉದ್ದಕ್ಕೆ ಕಟ್ ಮಾಡ್ಕೊಂಡಿನಿ, ಅವು ಹಾಕ್ಕೋತೀನಿ ನೋಡಿ. ಇವನು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗ್ತದೆ. ಇವು ಕ್ಯಾಪ್ಸಿಕಮ್ ಏನು ಖಾರ ಇರಂಗಿಲ್ಲ ರೀ, ನೀವು ನೋಡ್ಕೊಂಡು ಹೆಚ್ಚು ಕಮ್ಮಿ ಹಾಕ್ಕೋಬೋದು ರೀ.
ಇದು ಕ್ಯಾಪ್ಸಿಕಮ್ ಸ್ವಲ್ಪ ಮೆತ್ತಗಾಗ್ಬೇಕ್ರಿ, ಅಲ್ಲಿವರೆಗೆ ಫ್ರೈ ಮಾಡ್ಕೋಬೇಕಾಗ್ತೈತಿ. ಅದನ್ನು ಬೇಗ ಮೆತ್ತಗಾಗ್ಬಿಡ್ತದೆ ರೀ, ಕ್ಯಾಪ್ಸಿಕಮ್ ಎಣ್ಣೆಗೆ ಹಾಕಿದ ತಕ್ಷಣ ಮೆತ್ತಗಾಗ್ತೈತಿ, ಅಲ್ಲಿವರೆಗೆ ನೀವು ಬೇಯಿಸ್ಕೋಬೇಕಾಗ್ತೈತಿ. ಟೊಮೆಟೊ ಉಳ್ಳಾಗಡ್ಡಿ ಎಲ್ಲ ಫ್ರೈ ಆಗಿರ್ತಾವೆ, ಕ್ಯಾಪ್ಸಿಕಮ್ ಒಂದು ಸ್ವಲ್ಪ ಫ್ರೈ ಆದ್ರೆ ಸಾಕ್ರಿ. ನಾವೆಲ್ಲ ತರಕಾರಿಗಳು ಹಾಕಿ ವೆರೈಟಿ ರೈಸ್ ಬಾತ್ಗಳು ಮಾಡ್ತಿರ್ತೀವಿ. ಇದು ಕ್ಯಾಪ್ಸಿಕಮ್ ಒಂದೇ ಇದ್ದಾಗ ಈ ರೀತಿ ಮಾಡಿಬಿಡ್ಬೋದು ರೀ. ಏನು ಮಾಡೋದಪ್ಪ ಅಂದಾಗ ಒಂದೇ ಒಂದು ಕ್ಯಾಪ್ಸಿಕಮ್ ಇತ್ತಂದ್ರೆ ಈ ರೀತಿ ರೈಸ್ ಬಾತ್ ಮಾಡಿಕೊಡ್ರಿ, ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ. ನೀವು ಒಂದ್ಸತಿ ಮಾಡಿ ನೋಡಿರಿ, ನಿಮ್ಮ ಮನ್ಯಾಗ ನಿಮಗೂ ಗೊತ್ತಾಗ್ತೈತಿ ಎಷ್ಟು ಮಸ್ತಾಗಿರ್ತೈತಿ ಏನು. ಈಗ ನೋಡಿರಿ ಇದು ಫ್ರೈ ಆಗೈತಿ. ಈಗ ನಾ ಇದಕ್ಕೆ ಮಸಾಲೆ ಹಾಕ್ಕೋತೀನಿ ನೋಡಿರಿ. ಮಸಾಲೆ ಏನಾರು ಬಿಟ್ಕೊಂಡಿನಲ್ರಿ ಅದು ಹಾಕ್ಕೋತೀನಿ. ನೀವು ನೋಡ್ಕೊಂಡು ಹೆಚ್ಚು ಕಮ್ಮಿ ಹಾಕ್ಕೋಬೋದು ರೀ. ನಾನು 1 ಬೌಲ್ ರೈಸಿಗೆ ಅರ್ಧ ಮಸಾಲೆ ಮಾತ್ರ ಹಾಕ್ಕೊಂಡೀನಿ, ಇನ್ನು ಅರ್ಧ ಹಂಗೆ ಇಟ್ಟೀನಿ. ನೆಕ್ಸ್ಟ್ ಟೈಮ್ ಮಾಡಕ್ಕೆ ಹಾಕ್ಕೋತೀನಿ ರೀ. ಇಲ್ಲ ನಡೀತೈತೆ ಅಂದ್ರೆ ನೀವು ಪೂರ್ತಿ ಮಸಾಲೆನೂ ಹಾಕ್ಕೋಬೋದು ರೀ. ಮಸಾಲೆ ಜಾಸ್ತಿ ಆದ್ರೆ ರೈಸ್ ತಿನ್ನೋಕ್ಕಾಗಲ್ಲ ರೀ, ಹಾಗಾಗಿ ನಾನು ಅರ್ಧ ಮಾತ್ರ ಹಾಕ್ಕೊಂಡೀನಿ ನೋಡಿರಿ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡಿಕೊಂಡು ಈಗ ನಾನು ಅನ್ನಕ್ಕೆ ಮಿಕ್ಸ್ ಮಾಡ್ತೀನಿ ರೀ. ನಾನು ಉದ್ರಾಗ ಅನ್ನ ಮಾಡಿ ಇಟ್ಕೊಂಡಿನಿ 1 ಬೌಲ್, ಅದು ಹಾಕ್ಕೋತೀನಿ ನೋಡಿರಿ. ನೀವು ಯಾವ ರೈಸ್ ಆದರೂ ಹಾಕ್ಕೋಬೋದು ರೀ. ಬಾಸುಮತಿದಾದರೂ ಮಾಡ್ಕೋಬೋದು, ಸೋನಾ ಮಸೂರಿ ಆದರೂ ಮಾಡ್ಕೋಬೋದು. ನಿಮ್ಗೆ ಯಾವ್ದು ಮನ್ಯಾಗ ರೆಡಿ ಇರ್ತೈತೆ ಅಕ್ಕಿ ಅದು ಹಾಕ್ಕೊಂಡು ಮಾಡ್ಕೋಬೋದು ರೀ. ಈಗ ನೋಡಿರಿ ನಾ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಈಗ ನಾನು 1 ಬೌಲ್ ರೈಸ್ ಹಾಕ್ಕೊಂಡಿನಿ ರೀ. ಒಗ್ಗರಣೆ ಎಷ್ಟು ಮಾಡ್ಕೊಂಡಿರ್ತೀರಿ ನೋಡ್ಕೊಂಡು ಅಷ್ಟು ರೈಸ್ ಹಾಕೋಬೇಕಾಗ್ತದೆ. ಒಗ್ಗರಣೆ ಜಾಸ್ತಿ ರೈಸ್ ಕಡಿಮೆ ಆದರೆ ಚಲೋ ಆಗಲ್ಲ ರೀ, ಮತ್ತು ಒಗ್ಗರಣೆ ಕಮ್ಮಿ ರೈಸ್ ಜಾಸ್ತಿ ಆದರೂ ಚಲೋ ಆಗಲ್ಲ. ಕರೆಕ್ಟಾಗಿರ್ಬೇಕಾಗುತ್ತೆ. ಹಾಗಾಗಿ ನಾನು 1 ಬೌಲ್ ಮಾತ್ರ ಹಾಕ್ಕೊಂಡೇನಿ ನೋಡಿರಿ. 1 ಕಪ್ ಅಕ್ಕಿ ಅನ್ನ ಹಾಕ್ಕೊಂಡೇನಿ ರೀ. ನಾರ್ಮಲಾಗಿ ನಾವು ಚಿತ್ರಾನ್ನ ಮಾಡ್ತಿರ್ತೀವಿ. ಚಿತ್ರಾನ್ನದಾಗೇನು ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ ಹಾಕಲ್ರಿ. ಇದೊಂದು ನಮ್ಗೆ ಟೊಮೆಟೊ ಕ್ಯಾಪ್ಸಿಕಮ್ ಹಾಕಿ ಮಾಡೋದ್ರಿಂದ ಇದೊಂದು ನಮ್ಗೆ ಮಸಾಲೆ ಚಿತ್ರಾನ್ನ ಥರ ಆಗುತ್ತೆ. ಇದೊಂದು ನಮ್ಗೆ ಟೇಸ್ಟ್ ಬೇರೆನೇ ಇರ್ತೈತಿ. ನೀವು ಒಂದ್ಸತಿ ಮಾಡಿ ನೋಡಿರಿ, ನಿಮಗೂ ಗೊತ್ತಾಗ್ತೈತಿ. ಈಗ ನೋಡಿರಿ ಈ ರೀತಿ ಎಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡ್ರೆ ಈಗ ಇದು ಕ್ಯಾಪ್ಸಿಕಮ್ ಮಸಾಲೆ ರೈಸ್ ರೆಡಿ ಆಯ್ತು ರೀ. ಈಗ ನಾನು ಸ್ಟವ್ ಆಫ್ ಮಾಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೋತೀನಿ ನೋಡಿರಿ. ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡೋಣ ರೀ. ಈ ರೀತಿ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡ್ರೆ ಇದು ಕ್ಯಾಪ್ಸಿಕಮ್ ರೈಸ್ ರೆಡಿ ಆಯ್ತು ರೀ. ಈಗ ನಾನು ಏನು ಮಾಡ್ಕೊಂಡಲ್ರಿ ಕ್ಯಾಪ್ಸಿಕಮ್ ರೈಸ್ ಬಾತ. ಈಗ ಅದು ಸರ್ವ್ ಮಾಡ್ತೀನಿ ನೋಡಿರಿ. ನೀವು ಒಗ್ಗರಣೆ ಜೊತೆ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡ್ರೆ ಮುಗೀತು ರೀ. ಇದು ಕ್ಯಾಪ್ಸಿಕಮ್ ಬಾಯಿಗೆ ಸಿಗ್ತಾ ಇದ್ರೆ ಅದ್ರ ಮಜಾನೇ ಬೇರೆ ಇರ್ತೈತೆ ರೀ. ನೀವೇನಾರು ಈ ರೀತಿ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ರಿ ಅಂದ್ರೆ ಬೆಳಗಿನ ಅವಸರದಾಗ ಈ ರೀತಿ ಡಿಫ್ರೆಂಟಾಗಿರುವಂಥ ಕ್ಯಾಪ್ಸಿಕಮ್ ರೈಸ್ ಬಾತ್ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕಳಿಸ್ಬೋದು ರೀ. ನೋಡಿದ್ರಲ್ರಿ ವೀಕ್ಷಕರೇ, ಬೆಳಗಿನ ನಾಷ್ಟಕ್ಕೆ ಅಥವಾ ಮಕ್ಕಳ ಲಂಚ್ ಬಾಕ್ಸಿಗೆ ಕ್ಯಾಪ್ಸಿಕಮ್ ರೈಸ್ ಬಾತ್ ಮಾಡಿದ್ದೀನಿ ರೀ. ಈ ರೈಸ್ ಬಾತ್ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.